ಇವತ್ತು ಏನು ಹಿಂದುಳಿದ ವರ್ಗಗಳ ಹಳೆ ವಿದ್ಯಾರ್ಥಿ ಬಳಗದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಜಯಂತಿನ ಒಟ್ಟಾಗಿ ಮಾಡಿದ್ದು, ಇದಕ್ಕೆ ಈ ಗಂಗೋತ್ರಿಯ ಬಲಗೈ ವಿದ್ಯಾರ್ಥಿ ಒಕ್ಕೂಟದಿಂದ ವಿರೋಧ ವ್ಯಕ್ತಪಡಿಸ್ತೀನಿ. ಯಾಕೆ ಅಂತಂದರೆ ಏಪ್ರಿಲ್ 14 ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಾಂಡುಪುರದಲ್ಲಿ ಬಾಬು ಜಗಜೀವನ್ ರಾಮ್ ಮತ್ತು ಬಾಬಾ ಸಾಹೇಬ್ರ ಫೋಟೋನ ಒಟ್ಟಿಗೆ ಇಟ್ಟು ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಇಡೀ ವಲಯ ಸಂಬಂಧಿತ ಜಾತಿಗಳೆಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸಿ ಅವರ ವ್ಯಕ್ತಿತ್ವಕ್ಕೂ ಇವರ ವ್ಯಕ್ತಿತ್ವಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸವಿದೆ. ಬಾಬಾ ಸಾಹೇಬ್ರ ಫಲಾನುಭವಿ ಬಾಬು ಜಗಜೀವನ್ ರಾಮ್ ಅವರು. ಸೊ ಅವ್ರ ಕಾರ್ಯಕ್ರಮನ ಸಪ್ರೇಟಾಗಿ ಮಾಡಿ ಇಲ್ಲಿ ಯಾರು ಮೇಲೂ ಯಾರು ಕೀಳು ಅಂತಲ್ಲ, ಆದರೆ ಎರಡೂ ವ್ಯಕ್ತಿತ್ವವನ್ನು ಸಮೀಕರಿಸೋದು ಬೇಡ ಅಂತ ಅಲ್ಲಿ ಗಲಾಟೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಗಂಗೋತ್ರಿಯಿಂದನೂ ಕೂಡ ಅದಕ್ಕೆ ಬೆಂಬಲ ವ್ಯಕ್ತಪಡಿಸಿ ವಿರೋಧ ಮಾಡಿದ್ವಿ. ಆದರೆ ಇವತ್ತು ಅಂಥ ಗಂಗೋತ್ರಿ ಅಂಥ ಸ್ಥಳದಲ್ಲೇ ಯಾರೋ ಒಂದಷ್ಟು ರಾಜಕೀಯ ನಾಯಕರುಗಳನ್ನ ಓಲೈಸೋಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳನ್ನ ಏರ್ಪಡಿಸಿದ್ದಾರೆ. ಇವರು ವಲಯ ಮತ್ತು ಮಾದಿಗರನ್ನ ಒಂದು ಮಾಡಬೇಕು ಮತ್ತು ಅವ್ರನ್ನ ನಡುವೆ ಸಂಬಂಧ ಬೆಸಿಬೇಕು ಅಂತ ಆ ಮನೋಭಾವನೆ ಇದ್ದರೆ ಇಡೀ ರಾಜ್ಯಾದ್ಯಂತ ಜೈ ಭೀಮ್ ಅನ್ನೋ ಅದು ಮಾರಕ್ಕಾಗುತ್ತೆ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ರಲ್ಲ, ಆವಾಗ ಈ ಹಿಂದುಳಿದ ವರ್ಗಗಳ ಹಳೆ ವಿದ್ಯಾರ್ಥಿಗಳ ಸಂಘದವರು ಎಲ್ಲೋಗಿದ್ರು? ಇಡೀ ಮಾದಿಗ ಸಂಬಂಧಿತ ಜಾತಿ ಮೀಡಿಯಾಗಳಲ್ಲಾಗಲಿ ಸಾಮಾಜಿಕ ಜಾಲತಾಣಲ್ಲಾಗಲಿ ವಲಯರು ತಿನ್ಕೊಬಿಟ್ರು, ನಮ್ಮ ಉದ್ಯೋಗ ಹಕ್ಕುಗಳನ್ನೆಲ್ಲ ಕಸ್ಕೊಬಿಟ್ಟಿದ್ದಾರೆ. ಅವರೊಬ್ಬರೇ ಇವತ್ತು ನಮ್ಮ ಎಲ್ಲ ಸರ್ವಸ್ವವನ್ನು ಕದ್ದಿದ್ದಾರೆ ಅಂತ ಆರೋಪ ಮಾಡಿದ್ರಲ್ಲ, ಆವಾಗ ನೀವು ಕೈ ಜೋಡಿಸೋರು ಮತ್ತು ಸಮನ್ವಯ ಸಾಧಿಸೋರು ಎಲ್ಲೋಗಿದ್ರಿ? ಅದೇ ವಲಯರಿಗೆ ಅನ್ಯಾಯ ಆದಂಥ ಬೀದಿಲಿದ್ದಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಅಧಿಕಾರಕ್ಕೆ ಆಸೆಗಳಿಗೋಸ್ಕರ ಇನ್ನೆಲ್ಲೋ ಇರ್ತೀರಾ. ಆದರೆ ನಮಗೆ ನ್ಯಾಯ ಸಿಕ್ಕಿದಂಥ ಸಂದರ್ಭದಲ್ಲಿ ಇನ್ನೊಬ್ರಿಗೆ ಯಾರಿಗೋ ಅನ್ಯಾಯ ಆದಾಗ ನೀವು ಅವ್ರ ಪರವಾಗಿ ನಮ್ಮನ್ನು ಸಮಾಧಾನಗೊಳಿಸೋಕೆ ಬರ್ತಾಯಿದ್ದೀರಾ. ಇದನ್ನು ದಯವಿಟ್ಟು ಇಲ್ಲಿಗೆ ಬಿಡಿ. ನಾವು ಈ ಕಾರ್ಯಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸಿದ್ದೀವಿ, ಕಾರ್ಯಕ್ರಮದ ಒಳಗೂ ಕೂಡ ವಿರೋಧ ವ್ಯಕ್ತಪಡಿಸಿದ್ದೀವಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಇಂಥ ಕಾರ್ಯಕ್ರಮಗಳಿಗೆ ನಾವು ಪ್ರೋತ್ಸಾಹ ನೀಡಲ್ಲ. ನಿಮ್ಮ ರಾಜಕೀಯ ತೆವಲಿದ್ರೆ ಅಥವಾ ನಿಮ್ಗೆ ರಾಜಕೀಯ ಇಚ್ಛಾಸಕ್ತಿ ಇದ್ದರೆ ಆ ನಾಯಕರುಗಳನ್ನ ಕೂತಿ ಆ ನಾಯಕರ ಜೊತೆಗೂಡಿ ನೀವು ಕಾರ್ಯಕ್ರಮಗಳನ್ನ ಆಯೋಜಿಸಿ. ಆದರೆ ಬಾಬಾ ಸಾಹೇಬ್ರ ಜೊತೆ ಇನ್ನೊಬ್ಬ ಯಾರೇ ವ್ಯಕ್ತಿನೂ ಸಮೀಕರಿಸಿ ಮಾಡುವಂಥ ಜಯಂತಿಗಳಿಗೆ ನಮ್ಮ ವಿರೋಧ ಇದೆ. ಆ ವಿರೋಧನ ನಾವು ಸಭೆಯಲ್ಲೂ ಕೂಡ ವ್ಯಕ್ತಪಡಿಸಿದ್ದೀವಿ, ಇಲ್ಲೂ ಕೂಡ ವ್ಯಕ್ತಪಡಿಸಿದ್ದೀವಿ. ಮುಂದೆ ನಮ್ಮ ಮೈಸೂರಲ್ಲಿ ಅಂತಲ್ಲ, ಇಡೀ ರಾಜ್ಯಾದ್ಯಂತ ಎಲ್ಲೇ ಇಂಥ ಕಾರ್ಯಕ್ರಮ ನಡೆದರೂ ಕೂಡ ಅದಕ್ಕೆ ನಮ್ಮ ಧಿಕ್ಕಾರ ಇದೆ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಕಾರ್ತಿಕ್ ಅಂತ ಸಂಶೋಧನಾ ವಿದ್ಯಾರ್ಥಿ, ಮಾನಸ ಗಂಗೋತ್ರಿ, ಮೈಸೂರು. ಒಳ ಮೀಸಲಾತಿ ಹೋರಾಟದ ಆಗು ಹೋಗು ಹಿನ್ನೆಲೆ ಮುನ್ನೆಲೆ ಎಲ್ಲ ಗಮನಿಸಿದ್ದೀವಿ. ನಿಮ್ಗಳಿಗೂ ಗೊತ್ತಿರ್ತದೆ, ಸಾಮಾಜಿಕ ಜಾಲತಾಣ ಆಗ್ಬೋದು, ಮಾಧ್ಯಮಗಳಾಗ್ಬೋದು, ಎಲ್ಲವನ್ನು ಗಮನಿಸಿದೆ. ಇವತ್ತು ಜಯಂತಿ ಹೆಸರಿನಲ್ಲಿ ನಾವು ಮೈತ್ರಿ ಸಹಮತ ತೋರಿಸ್ತೀವಿ, ಮೈತ್ರಿ ಭಾವನೆ ಬೆಸಿತೀವಿ. ಇಬ್ಬರು ಜಯಂತಿನ ಒಟ್ಟೊಟ್ಟಿಗೆ ಮಾಡಿಬಿಟ್ರೆ ಮೈತ್ರಿ ಭಾವ ಬೆಸುತ್ತೆ, ಸಹೋದರತ್ವ ಬೆಸುತ್ತೆ ಅಂತ ಕಾರಣ ಹೇಳ್ತಾರೆ. ಇವ್ರು ಸಹೋದರತ್ವ ಬೆಸೆಯುವ ಭಾವನೆಗಳಿದ್ದಿದ್ರೆ ಸ್ವತಃ ಮುಖ್ಯಮಂತ್ರಿಗಳಿಂದ ಹಿಡಿದು ಛಲವಾದಿ ಸ್ವಾಮೀಜಿಗಳಿಂದ ಹಿಡಿದು ಕನ್ಸಲ್ಟ್ ಛಲವಾದಿ ಏನು ಬಲಗೈನ ಸಮುದಾಯಕ್ಕೆ ಒಳಪಟ್ಟಂಥ ಮಾದೇವಪ್ಪ ಜಿಲ್ಲಾ ಮಂತ್ರಿ ಮಾದೇವಪ್ಪ ಸಾಹೇಬರು ಸಮೇತವಾಗಿ ಇವರು ಚಪ್ಪಲಿ ಹೊಡೆಯೋದು, ಅವರ ಭಾವಚಿತ್ರಕ್ಕೆ ಅಪಮಾನಗೊಳಿಸೋದು, ಹಂಗೆಲ್ಲ ಮಾಡಿ ಇಲ್ಲಿ ರಾಷ್ಟ್ರ ನಾಯಕರ ಹೆಸರನ್ನ ಜೊತೆಗೂಡಿಸ್ಬಿಟ್ಟು ನಾವು ಸಹೋದರತ್ವ ಬೆಸಿತೀವಿ ಅಂತಂದರೆ ಅದು ಎಷ್ಟರ ಮಟ್ಟಿಗೆ ಸರಿ? ಇದು ಜ್ಞಾನ ದೇಗುಲ ಯೂನಿವರ್ಸಿಟಿ. ನೀವು ಜ್ಞಾನ ದೇಗುಲದೊಳಗಡೆ ನಿಮ್ಮ ಅಜ್ಞಾನವನ್ನು ಪ್ರದರ್ಶನ ಮಾಡಿದ್ರೆ ಮುಂದೊಂದು ದಿನ ನಾವು ಈ ಅಜ್ಞಾನಕ್ಕೆ ತಕ್ಕಂತೆ ಬುದ್ಧಿ ಹೇಳ್ಬೇಕಾಗುತ್ತೆ. ನೀವು ಆ ರೀತಿ ಇದ್ದಿದ್ರೆ ಕುಂತ್ಕೊಳ್ರಿ. ಆವತ್ತಿನ ಆ ಸಮುದಾಯದ ಮಂತ್ರಿಗಳಿದ್ದಾರೆ, ಈ ಸಮುದಾಯದ ಮಂತ್ರಿಗಳಿದ್ದಾರೆ. ನೀವು ದೊಡ್ಡ ಮಟ್ಟದಲ್ಲಿ ಈ ಯೂನಿವರ್ಸಿಟಿ ಅಂತಕ್ಕಂಥದ್ದು ಈ ನಾಡಿಗೆ ಜ್ಞಾನವನ್ನು ಬಿತ್ತರಿಸ್ತಕ್ಕಂಥ ಯೂನಿವರ್ಸಿಟಿ. ಇಂಥ ಜ್ಞಾನದ ಕೇಂದ್ರದೊಳಗಡೆ ನೀವು ಕಾರ್ಯಕ್ರಮ ಮಾಡಬೇಕಾದ್ರೆ ಆ ಭಾಗದಂಥ ಮಂತ್ರಿಗಳು ಈ ಭಾಗದ ಮಂತ್ರಿಗಳನ್ನ ಕರೀರಿ, ಸಮಚಿತ್ತವಾಗಿ ಚರ್ಚೆ ಮಾಡಿ ನೀವು ಏರ್ಪಾಡು ಮಾಡಿರಿ. ಇಲ್ಲ ಅಂತಂತಂದ್ರೆ ನೀವು ಸಪ್ರೇಟಾಗಿ ಏಪ್ರಿಲ್ 5 ಬಾಬಾ ಜಗಜೀವನ್ ರಾಮ್ ದೇವ್ರ ಜಯಂತಿ ನಡೀತಾ ಅದು ಮಾಡಿ, ನಾವು ಬರ್ತೀವಿ. ಏಪ್ರಿಲ್ 14 ಬಾಬಾ ಸಾಹೇಬ್ರದ್ದು ನಡೀತಿದೆ, ನೀವು ಅಲ್ಲೇ ನೀವು ಪ್ರತ್ಯೇಕವಾಗಿ ಆಯೋಜನೆ ಮಾಡಿ ನಾವು ಅದಕ್ಕೂ ಬರ್ತೀವಿ. ನಾವು ಜಯಂತಿಗಳಿಗೆ ನಿಮ್ಮ ಗೌರವ ಪುರಸ್ಕಾರಗಳಿಗೆ ನಮ್ಮ ವಿರೋಧ ಇಲ್ಲ. ಆದರೆ ಬಾಬಾ ಸಾಹೇಬ್ರ ಸಮಕ್ಕೆ ನೀವು ಯಾರನ್ನ ತರೋದು ನಮ್ಮ ವಿರೋಧ ಇದೆ. ನೀವು ಅಲ್ಲಿ ನೋಡಿದ್ರೆ ನಮ್ಮ ಮಂತ್ರಿಗಳಿಗೆ ಬೋಯೋದು, ಮಾನ್ಯ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೀವು ಅಪಮಾನಗೊಳಿಸೋದು, ಛಲವಾದಿ ಸ್ವಾಮೀಜಿಗಳಿಗೆ ಅಪಮಾನಗೊಳಿಸೋದು. ಇಲ್ಲಿ ಬಂದು ನಾವು ಸಹೋದರತ್ವ ಬೆಸಿತೀವಿ ಅಂತಂದರೆ ಇದೆಷ್ಟರ ಮಟ್ಟಿಗೆ ಸಹೋದರತ್ವ? ಈ ಸಹೋದರತ್ವನ ನಾವು ಯಾವ ಮೂಲಕ ಒಪ್ಕೊಳ್ಳೋಣ? ನೀವು ಬೀದಿನಲ್ಲಿ ನಮ್ಮ ಅಪಮಾನಗೊಳಿಸೋದು, ನಾವು ಒಂದಾಡಿಕೆ ಜೈ ಭೀಮ್ ಅಂದರೆ ವಿರೋಧ ಮಾಡ್ತೀರಿ. ನೀವು ಇಲ್ಲಿ ಬಂದು ಸಹೋದರತ್ವ ಬೆಸಿತೀವಿ ಅಂತಂದರೆ ಇದೆಷ್ಟರ ಮಟ್ಟಿಗೆ ಸರಿ? ಇದಕ್ಕೆ ನಮ್ಮ ವಿರೋಧ ಇದೆ. ಮುಂದಿನ ದಿನಗಳಲ್ಲಿ ಇದು ಆಗಬಾರ್ದು. ಇದು ಯಾವುದೇ ಕಾರಣಕ್ಕೂ ಇಲ್ಲ. ನಮ್ಮ ಜಯಂತಿಗಳಿಗೆ ವಿರೋಧ ಇಲ್ಲ. ರಾಷ್ಟ್ರ ನಾಯಕರಿಗೆ ಯಾವುದೇ ನೀವು ಜಯಂತಿ ಮಾಡಿದ್ರೆ ನಮ್ಮ ವಿರೋಧ ಇಲ್ಲ. ಆದರೆ ನೀವು ಬಾಬಾ ಸಾಹೇಬ್ರ ಸಮಕ್ಕೆ ಯಾರನ್ನೋ ತಗೊಂಡ್ಬಂದ್ರು ಕೂರಿಸೋದು ನಮ್ಮ ವಿರೋಧ ಇದೆ. ನಾವು ಇದಕ್ಕೆ ಧಿಕ್ಕಾರ ಹೇಳ್ತೀವಿ ಸರ್. ನನ್ನ ಹೆಸರು ಮುರುಡುಗಳ್ಳಿ ಮಾದೇವ್ ಅಂತೇಳಿ, ಮೈಸೂರು.